ಹಳೆ ಸೇತುವೆಯಿಂದ 2 ಕಿಲೋಮೀಟರ್ ಮುಂದೆ ಹೋಗ್ಬೇಕು. ಅಲ್ಲಿ ಬ್ರಹ್ಮ ನಾವು ಹೋಗಿ ಎಲ್ಲಿ ಯಾವ ಊರಲ್ಲಿ ಇರೋದು? ಬ್ರಹ್ಮನ ದೇವಸ್ಥಾನ ಯಾವ ಊರಲ್ಲಿ ಇರೋದು? ಮನೆಗೆ ಹೋಗ್ಬೇಕಾದ್ರೆ ನಮ್ಮ ಹೆಣ್ಮಕ್ಳು ಯಾವ ರೀತಿ ಹೇಳ್ತವೆ ಆ ರೀತಿ ಶ್ರೀಶೈಲಕ್ಕೆ ಹೋಗ್ಬೇಕಾದ್ರೆ ಶಿವರಾತ್ರಿ ಹಬ್ಬ ಆದ್ಮೇಲೆ ನಾವೆಲ್ಲ ಒರ್ಪಣೆ ಮಾಡ್ಬೇಕಾದ್ರೆ ಈಗ ಇಷ್ಟು ಮಟ್ಟ ಕಾಣ್ತಾ ಇದೆ. ಇನ್ನೆಷ್ಟೇ ಅಲಂಕಾರ ಮಾಡಿದ್ರು ಶ್ರೀಶೈಲಕ್ಕೆ ಹೋಗ್ಬೇಕಾದ್ರೆ ಇಷ್ಟು ಮಟ್ಟ ಕಾಣುತ್ತೆ. ಎಲ್ಲ ಸೋಮ್ಕೊಂಡು ಇದಾಗೋದಿರುತ್ತೆ. ಏನು ಶ್ರೀಶೈಲಕ್ಕೆ ಹೋಗ್ಬೇಕಾದ್ರೆ ಗಂಡನ ಮನೆಗೆ ಹೋಗ್ಬೇಕಾದ್ರೆ ಹೆಣ್ಮಕ್ಳು ಯಾವ ರೀತಿ ಹೇಳ್ತಾರೋ ಆ ರೀತಿ ಬೆಟ್ಟದಿಂದ ಒಂದು ಪಾದ ಕೆಳಕಿಟ್ರಂತೆ ಹಾಕಿ ಕೊಡಗಲಿಗೆ ಹೋಗೋ ರೋಡಲ್ಲಿ ಅದು ಪಾದ ಉರಕಲ್ಲಾಯ್ತು. ಅಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಾ ದುಃಖ ಕಾರವಾಗಿ ಅಳ್ತಾ ಇದ್ರಂತಲ್ಲ, ದಳ 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 ಕಣ್ಣೀರು ಆ ಕಡೆ ಹೊಂಟೋಯ್ತಲ್ಲ, ಅದು ಕೆರೆ ಆಗಿದೆ. ಅದು ಕಣ್ಣೀರು ಕಟ್ಟೆ ಅಂತ ಕರೀತಾರೆ. ಆ ಕೆರೆನ ಕಣ್ಣೀರು ಕಟ್ಟೆ ಅಂತಲೇ ಅಮ್ಮನವ್ರ ಕಣ್ಣೀರು ಕಟ್ಟೆ ಅಂತಲೇ ಅದು ಕರೆಯೋದು. ಇನ್ನೂ ಸ್ವಲ್ಪ ಹೊತ್ತು ನಿಂತು ಯೋಚನೆ ಮಾಡ್ತಾ ಇದ್ರಲ್ಲ, ಎಡಗೈನಲ್ಲಿ ಸಿಂಬಳ ಹೇಳ್ತಾ ಇದ್ರಲ್ಲ, ನಿಂತಾಗದ ಹೆಂಗಿಟ್ಟುಬಿಟ್ರಲ್ಲ ಅದು ಗೊಣ್ಣೆ ಗುಡ್ಡೆ ಆಗೋಯ್ತು. ಅದಕ್ಕೆ ಅಲ್ಲಿ ಯಾವ ದೇವರು ಇಲ್ಲ ಗುಡ್ಡೆ, ಅದು ಖಾಲಿ ಗುಡ್ಡೆ, ಅದು ಗೊಣ್ಣೆ ಗುಡ್ಡೆ ಅಂತಲೇ ಅದಕ್ಕೆ ಹೆಸರು. ಇದು ಕಣ್ಣೀರು ಕಟ್ಟೆ. ಶ್ರೀಶೈಲಕ್ಕೆ ಹೋಗ್ಬೇಕಾದ್ರೆ ಅಮ್ಮನವ್ರು ಈ ಕಡೆ ಹೋಗ್ಬೇಕಾದ್ರೆ ಅಳ್ತಾ ಹೋಗ್ತಾರೆ. ಆ ಕಡೆಯಿಂದ ಬರ್ಬೇಕಾದ್ರೆ ಹೆಣ್ಮಕ್ಳು ಯಾವ ರೀತಿ ನಮ್ಮ ಮನೆಗೆ ಬರ್ತಾರೆ ನಗ್ನಗ್ತಾ ಬರ್ತಾರ. ಈಗ ನಗ್ನಗ್ತಾ ಬರ್ತಾವಳ. ಆಗ ನಮ್ಮ ಮನೆಯಿಂದ ಹೊರಡಾಗ ನಾವೇನೇ ಅಲಂಕಾರ ಮಾಡಿದ್ರು ಇಷ್ಟು ಮಟ್ಟ ಕಾಣುತ್ತೆ. ಆಮೇಲೆ ನಮ್ಮೂರು ಹೆಣ್ಮಕ್ಳೆಲ್ಲ ಪೂಜೆ ಆದಮೇಲೆ ಊರಿಂದ ಹೊರಗಡೆ ಬಂದು ಅಲ್ಲಿ ಮಂಗಳಾರತಿ ಮಾಡಿ ಎಲ್ಲರಿಗೂ ಇದಾದ್ಮೇಲೆ ಪ್ರಸಾದ ಕೊಟ್ಟು ಕಳಿಸೋದು ಎಲ್ಲ ಬರೋದು ಹೇಳ್ತಾರೆ. 2 ದಿನ ಆಯಿತು, ಇನ್ನು 2 ತಿಂಗಳಾಯ್ತು ನಮ್ಮ ಮಗ ಮನೆಗೆ ಬರೋದು, ಹೋಗಿ ವಾಪಸ್ ಬರೋದು 2 ತಿಂಗಳಾಯ್ತು ಅಂದ್ಬಿಟ್ಟು ಅವರು ಕಣ್ಣೀರು ಹಾಕ್ತಾರೆ. ಇದು ಅವ್ರ ಸಂಸ್ಕೃತಿ. ನಿಮ್ಮ ಒಂದು ಕಾರ್ಯನೇ ಇಂಥ ಕಾರ್ಯನ ನೆರವೇರ್ಬೇಕಿಲ್ಲ. ನಿನಗೇನಾರು ನಿಮ್ಗೇನೋ ಬೆಳ್ಳಿ ಒಡವೆನೋ ಅಥವಾ ಸೀರೆನೋ ಏನೋ ನಿಮ್ಮ ತೃಪ್ತಿ ಪಟ್ಟಂಥದ್ದನ್ನ ಹರಿಸ್ಕೊಂಡ್ರೆ ನಿಮ್ಮ ಮನಸ್ಸಲ್ಲಿ ಕುತ್ಕೊಂಡು